ಕೆಲವು ಸಾರಿ ದ್ವೇಷಿಸುವವರಿಗೆ ದಂಡಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ನಗು, ನಮ್ಮ ಮೌನ ಹಾಗೂ ನಿರ್ಲಕ್ಷ್ಯನೇ ಸಾಕು. ದಾನ ಮಾಡುವ ಮುನ್ನ 100 ಬಾರಿ ಯೋಚಿಸು. ಯೋಗ್ಯರಿಗೆ ದಾನ ಮಾಡಿದೆಯೋ ಅಥವಾ ಅಯೋಗ್ಯರಿಗೆ ದಾನ ಮಾಡಿದೆಯೋ? ಯಾಕೆಂದರೆ ಅದರ ಪ್ರತಿಫಲ ನೀನೇ ಅನುಭವಿಸಬೇಕು. ಜೀವನದಲ್ಲಿ ಸದಾ ಸಂತೋಷದಿಂದ ಇರಬೇಕಾದ್ರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು. ನೀನು ಎಷ್ಟೇ ಒಳ್ಳೆಯವನಾಗಿರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರುತ್ತಾನೆ. ಯಾವ ವ್ಯಕ್ತಿ ಭಗವಂತನಲ್ಲಿ ಯಾವ ಫಲ ಅಪೇಕ್ಷೆ ಮಾಡುವನೋ ಅದೇ ಫಲ ಆ ವ್ಯಕ್ತಿಗೆ ಸಿಗುತ್ತೆ. ಕಂಸನು ಸದಾ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಾವನ್ನೇ ಅಪೇಕ್ಷೆ ಮಾಡುತ್ತಿದ್ದ. ಕೊನೆಗೆ ಅದೇ ಫಲ ಅವನಿಗೆ ದಕ್ಕಿತು. ಕಾರಣ ನಾವು ಭಗವಂತನಲ್ಲಿ ಫಲಾಪೇಕ್ಷೆ ಮಾಡುವಾಗ ತುಂಬ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ತೊಂದರೆ ಬಂದರೆ ತಾಳ್ಮೆಯಿಂದಿರಿ, ಹಣ ಬಂದಾಗ ಸರಳವಾಗಿರಿ, ಅಧಿಕಾರ ಸಿಕ್ಕಾಗ ಪ್ರಾಮಾಣಿಕವಾಗಿರಿ ಮತ್ತು ಕೋಪ ಬಂದಾಗ ಶಾಂತವಾಗಿರಿ. ಇದನ್ನು ಜೀವನದ ನಿರ್ವಹಣೆ ಎಂದು ಕರೆಯಲಾಗುತ್ತೆ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತೆ. ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವಾಗ ನಿನ್ನ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆಯೋ ಅವತ್ತು ನೀ ನಡೆದ ಹಾದಿ ಗುರಿ ನಿಖರವಾಗಿದೆ ಎಂದರ್ಥ. ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತೆ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತೆ. ಆದ್ದರಿಂದ ಯಾರೊಂದಿಗಾದರೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬೇಡಿ. ಹುಡುಕಿದರೆ ಎಲ್ಲವೂ ಸಿಗಬಹುದೇನೋ. ನೆಮ್ಮದಿ ಎನಿಸುವ 4 ಒಳ್ಳೆಯ ಮಾತುಗಳನ್ನಾಡುವವರು ಸಿಗುವುದು ಕಷ್ಟ. ಜನಿಸಿದಾಗಲೇ ಮನುಷ್ಯನಿಗೆ ಶತ್ರುಗಳಾಗಲಿ ಮತ್ತು ಮಿತ್ರರಾಗಲಿ ಇರುವುದಿಲ್ಲ. ಅವನ ವರ್ತನೆ ಮತ್ತು ವ್ಯಕ್ತಿತ್ವದ ಮೂಲಕ ಎಲ್ಲವೂ ಹುಟ್ಟಿಕೊಳ್ಳುತ್ತೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ. ಯಾರೂ ಇಲ್ಲದೆ ಇರುವ ಒಂಟಿತನಕ್ಕಿಂತ ಎಲ್ಲರೂ ಇದ್ದು ಇಲ್ಲದ ಥರ ಇರುವ ಒಂಟಿತನವೇ ಹೆಚ್ಚು ನೋವು ಕೊಡುತ್ತೆ. ಮೋಸಕ್ಕೆ ಸಾವು ಇಲ್ಲ. ನಿನ್ನಿಂದ ನನಗೆ ಮೋಸವಾದರೆ ಇನ್ನೊಬ್ಬರಿಂದ ನಿನಗೆ ಮೋಸವಾಗುವುದು ಖಚಿತ. ಮೋಸ ಅನ್ನೋದು ಆ ದೇವರಿಗೆ ಬಿಟ್ಟಿಲ್ಲ, ಇನ್ನು ಈ ನರಮಾನವನಿಗೆ ಎಲ್ಲಿ ಬಿಡುತ್ತೆ? ಎಲ್ಲೂ ಎಡವದಂತೆ ನಡೆಯುವುದು ದೊಡ್ಡದಲ್ಲ. ಎಷ್ಟು ಬಾರಿ ಬಿದ್ದರೂ ಎದ್ದು ಮುನ್ನಡೆಯುವುದು ಶ್ರೇಷ್ಠ ಸಾಧಕನ ಲಕ್ಷಣ. ಜನರು ನಿಮ್ಮ ಮಾತನ್ನು ಕೇಳಿಸಿಕೊಳ್ಳದಿದ್ದರೂ ನಿಮ್ಮ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ಜನಿಸಿದಾಗಲೇ ಮನುಷ್ಯನಿಗೆ ಶತ್ರುಗಳಾಗಲಿ ಮತ್ತು ಮಿತ್ರರಾಗಲಿ ಇರುವುದಿಲ್ಲ. ಅವನ ವರ್ತನೆ ಮತ್ತು ವ್ಯಕ್ತಿತ್ವದ ಮೂಲಕ ಎಲ್ಲವೂ ಹುಟ್ಟಿಕೊಳ್ಳುತ್ತೆ. ನಡೆದಿದ್ದೆಲ್ಲವೂ ಅನುಭವವಾಗುವುದಿಲ್ಲ. ಆ ಘಟನೆಗೆ ನಿಮ್ಮ ಪ್ರತಿಕ್ರಿಯೆಯಷ್ಟೇ ಅನುಭವವೆನಿಸುತ್ತೆ. ದ್ವೇಷ, ಅಸೂಯೆ, ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದರೆ ಅದು ನಿಮಗೆ ಬಡ್ಡಿ ಸಮೇತ ಹಿಂತಿರುಗಿ ಬರುವುದು. ಇದನ್ನು ಯಾವ ಶಕ್ತಿಯೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ನಿಮ್ಮವರೇ ನಿಮಗೆ ನೋವು ಕೊಟ್ಟರೆ ಮೌನವಾಗಿದ್ದು ಸಹಿಸಿಕೊಂಡು ಬಿಡಿ. ಯಾಕೆಂದರೆ ಅವರ ಪುಣ್ಯ ಸಂಗ್ರಹ ಖಾಲಿಯಾದಾಗ ಕರ್ಮದ ಹೊಡೆತ ಎಷ್ಟು ಬಲವಾಗಿ ಮತ್ತು ಭಯಂಕರವಾಗಿ ಇರುತ್ತೆ ಅಂದರೆ ಜೀವನದಲ್ಲಿ ಅವರಿಗೆ ಏನಾಗುತ್ತಿದೆ ಎಂದು ಅವರಿಗೆ ಅರಿವಿಗೆ ಬರುವುದೇ ಇಲ್ಲ. ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ರೆಂಬೆ, ಕೊಂಬೆ, ಎಲೆಗಳಿಗೆಲ್ಲ ಹೇಗೆ ತಲುಪುತ್ತದೆಯೋ ಹಾಗೆಯೇ ಒಳ್ಳೆ ಮನಸ್ಸಿನಿಂದ ಮಾಡಿದ ಎಲ್ಲ ಕೆಲಸಗಳು ಭಗವಂತನನ್ನು ತಲುಪುತ್ತೆ. ಬಿದ್ದವರನ್ನು ಕಂಡು ನಗಬೇಡ, ಬಡತನದಲ್ಲಿ ಇರುವುದನ್ನು ಕಂಡು ತಿರಸ್ಕರಿಸಬೇಡ, ಹಸಿದವರನ್ನು ಕಂಡು ಕಾಣದಂತೆ ಇರಬೇಡ. ನಾ ಕಾಲಚಕ್ರದೊಳಗೆ ಇರುವೆನೆಂಬುದನ್ನು ಎಂದಿಗೂ ಮರೆಯಬೇಡ. ನಿನ್ನವರೆಲ್ಲ ನಿನ್ನ ಬಿಟ್ಟು ದೂರ ಹೋದ್ರು ಅಂತ ಬೇಜಾರು ಮಾಡ್ಕೋಬೇಡ. ಬಿಟ್ಟು ಹೋದವರಿಗೆ ನಿನ್ನ ಜೊತೆ ಇರೋ ಯೋಗ್ಯತೆ ಮತ್ತು ಅರ್ಹತೆ ಎರಡೂ ಇಲ್ಲ ಅಂದ್ಕೊಂಡು ಜೀವನದಲ್ಲಿ ಖುಷಿಯಾಗಿರು. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಒಳ್ಳೆತನ ನಮ್ಮ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಮತ್ತೆ ಏನು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತವರೇ ನಿಜವಾದ ಆತ್ಮೀಯರು. ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ? ಆಗ ಶ್ರೀಕೃಷ್ಣ ಮುಗುಳ್ನಗುತ್ತಾ ಹೇಳಿದರಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಎಂಬ ಭಾವನೆ ನಮ್ಮೊಳಗಿದ್ರೆ ಸಾಕು. ಖುಷಿಯಾಗಿರಲು ಬೇರೆ 100 ಕಾರಣಗಳನ್ನು ಹುಡುಕುವ ಅಗತ್ಯ ಬರುವುದಿಲ್ಲ. ಮಾತನಾಡಿದರೆ ಸಮಸ್ಯೆ 1000ದಷ್ಟು, ಮೌನದಲ್ಲಿ ಬದುಕಿದರೆ ಅರ್ಥ ಸಾಗರದಷ್ಟು. ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ.
ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನ ಮಹಾ ವಿನಾಶಕ್ಕೆ ಕಾರಣವಾಗಬಹುದು. ನೆನಪಿರಲಿ, ಹೇಳುತ್ತಾರೆ ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು. ಆಗ ಭಗವಾನ್ ಶ್ರೀಕೃಷ್ಣ ಉತ್ತರಿಸುತ್ತಾರೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ. ಸಂಭ್ರಮದ ಸಮಯದಲ್ಲಿ ಕಣ್ಣೀರಾಕಬೇಡ, ದುಃಖದ ಸಮಯದಲ್ಲಿ ನಗಲೇಬೇಡ, ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ, ಕೈ ಮೀರಿ ಹೋದದ್ದನ್ನು ನೆನೆಯಬೇಡ, ಉತ್ತಮರ ಮನವ ನೋಯಿಸಬೇಡ, ಉಳ್ಳವರೆಂದು ಸ್ನೇಹ ಬಯಸಬೇಡ, ಆತ್ಮೀಯರೆದುರು ಕೈ ಚಾಚಬೇಡ, ಶತ್ರುವಿನ ಮುಂದೆ ತಲೆಬಾಗಬೇಡ, ಏನೇ ಕಷ್ಟ ಬಂದರೂ ತಾಳ್ಮೆ ಬಿಡಬೇಡ, ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಮರೆಯಬೇಡ. ಇಂದು ನಿನಗೆ ಮೋಸವಾಯಿತು ಎಂದು ಕೊರಗದಿರು, ಮರುಗದಿರು. ನಾಳೆ ಅವರಿಗೆ ಮೋಸ ಮಾಡಲೆಂದೇ ನಿನ್ನನ್ನು ಕಾಯುವ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದೇ ಬರುತ್ತಾನೆ, ಇಲ್ಲವೇ ಕೆಲವು ವ್ಯಕ್ತಿಗಳನ್ನು ಸೃಷ್ಟಿ ಮಾಡುತ್ತಾನೆ. ಕೊಡದವರಲ್ಲಿ ಕೇಳಬೇಡ, ಕೊಟ್ಟವರನ್ನು ಮರೆಯಬೇಡ. ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಅರಸುವುದೇ ಒಳಿತು. ಸ್ನೇಹವೇ ಆಗಲಿ, ಸಂಬಂಧವೇ ಆಗಲಿ, ಅವರಿಗದು ಉಸಿರು ಅನಿಸಬೇಕೇ ಹೊರತು ಉಸಿರು ಗಟ್ಟಿಸುವಂತಾಗಬಾರದು. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಯಾಕೆಂದರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತ, ಮನುಷ್ಯನಲ್ಲ. ಸತ್ಯ, ಧರ್ಮ, ಒಳ್ಳೆಯತನ ಯಾರಲ್ಲಿರುತ್ತೋ ಅದುವೇ ಅವರನ್ನು ಕಷ್ಟ ಕಾಲದಲ್ಲಿ ಕಾಪಾಡುತ್ತೆ. ಇದರಲ್ಲಿ ಕಿಂಚಿತ್ತು ಅನುಮಾನ ಬೇಡ. ಖುಷಿ ಬೇಕೆಂದರೆ ರಾತ್ರಿ ಎಚ್ಚರವಾಗಿರಬೇಡ, ಶಾಂತಿ ಬೇಕೆಂದರೆ ಹಗಲಿನಲ್ಲಿ ಮಲಗಬೇಡ, ಸಮ್ಮಾನ ಬೇಕೆಂದರೆ ವ್ಯರ್ಥವಾಗಿ ಮಾತನಾಡಬೇಡ, ಮತ್ತೆ ಪ್ರೇಮ ಬೇಕೆಂದರೆ ನಿಮ್ಮವರನ್ನು ಬಿಟ್ಟು ಕೊಡಬೇಡ. ಇಟ್ಟ ಗುರಿಯನ್ನು ಮುಟ್ಟುವವರೆಗೆ ಕೆಣಕುವವರನ್ನು ಇಣುಕಿ ಸಹ ನೋಡಬಾರದು. ಭಗವದ್ಗೀತೆ ಹೇಳಿತು, ನಿನ್ನನ್ನು ನಾನು ಬದಲಾಯಿಸುವುದಿಲ್ಲ, ಆದರೆ ನನ್ನನ್ನು ಅರ್ಥ ಮಾಡಿಕೊಂಡು ನೀನು ಬದಲಾಗು ಎಂದು. ಒಂದು ಸುಳ್ಳಿನಿಂದ ಕಳೆದು ಹೋದ ನಂಬಿಕೆ 1000 ಸತ್ಯ ಹೇಳಿದರೂ ಮತ್ತೆ ಬರೋದಿಲ್ಲ. ಕಾಲ ಕೆಟ್ಟಿತೆಂದು ಜನರು ಹೇಳುತ್ತಾರೆ, ಆದರೆ ಕಾಲ ಕೆಡುವುದಿಲ್ಲ, ಕೆಡುವುದು ಜನರ ನಡತೆ, ಆಚಾರ, ವಿಚಾರ ಮಾತ್ರ. ಬದುಕನ್ನು ಪ್ರೀತಿಸುತ್ತಾ ಸಾಗಿ, ಬದುಕು ನಮ್ಮನ್ನು ಪ್ರೀತಿಸುತ್ತೆ. ಸೋಲನ್ನು ನಗುತ್ತಾ ಸ್ವಾಗತಿಸಿ, ಗೆಲುವು ನಮ್ಮನ್ನು ಸ್ವಾಗತಿಸುತ್ತೆ. ಪ್ರತಿಯೊಂದರ ಬೆಲೆ ತಿಳಿಯುವುದು 2 ಬಾರಿ, ಒಮ್ಮೆ ಪಡೆಯುವ ಮೊದಲು, ಇನ್ನೊಮ್ಮೆ ಕಳೆದುಕೊಂಡಾಗ. ಸೋತಾಗ ಎದೆ ತುಂಬಿ ನಸು ನಕ್ಕು ಬಿಡು, ನಿನ್ನನ್ನು ಅಳಿಸಲು ಯಾರಿಂದಲೂ ಆಗದು. ಗೆದ್ದಾಗ ಮನ ತುಂಬಿ ದೈವವ ನೆನೆದು ಅತ್ತು ಬಿಡು, ಮತ್ತೆ ನಿನ್ನನ್ನು ಸೋಲಿಸಲು ದೇವರಿಗೂ ಆಗದು. ಮನುಷ್ಯನನ್ನು ನಂಬಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವ ಬದಲು ದೇವರನ್ನು ನಂಬಿ ನಿನ್ನ ಜೀವನವನ್ನು ಸಾಗಿಸು. ನಿನ್ನಲ್ಲಿ ಸತ್ಯ ಎಂಬುದಿದ್ದರೆ ದೇವರು ಕೂಡ ನಿನಗೆ ಶರಣಾಗುವನು. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ, ಕೋಪದಲ್ಲಿ ಮಾತನಾಡುವವರೆಲ್ಲ ಕೆಟ್ಟವರಲ್ಲ. ಸತ್ಯದ ದಾರಿ ಹಿಡಿದವರು ಜೀವನದುದ್ದಕ್ಕೂ ಕೊಂಚ ನೋವು ಅನುಭವಿಸಿದರೂ ಕೂಡ ಕೊನೆಯ ಗಳಿಗೆಯಲ್ಲಿ ನೆಮ್ಮದಿಯ ಜೀವನ ನಡೆಸಿ ಮುಕ್ತಿಗೆ ಪಾತ್ರರಾಗುತ್ತಾರೆ. ಅಸತ್ಯದ ದಾರಿ ಹಿಡಿದವರು ಜೀವನದುದ್ದಕ್ಕೂ ನೆಮ್ಮದಿಯಿಂದ ಇರುವಂತೆ ಕಂಡರೂ ಕೊನೆಯ ಗಳಿಗೆಯಲ್ಲಿ ನರಕ ಯಾತನೆ ಅನುಭವಿಸಿ ಮುಕ್ತಿಯಿಂದ ವಂಚಿತರಾಗುತ್ತಾರೆ.